ನಮಸ್ಕಾರ, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಟು ಸ್ಟಾರ್ಸ್ ಅಭಿರುಚಿ. ನಾನು ನಿಮ್ಮ ಮನೆ ಮಗಳು ಚೈತ್ರ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ಸ್ ಅಭಿರುಚಿ. ಸೊ 2 ದಿನದಿಂದ ನಮ್ ಜೊತೆ ರವಿಶಂಕರ್ ಅವ್ರು ಇದ್ದಾರೆ. ಸೊ ರವಿಶಂಕರ್ ಅವ್ರ ಫ್ರೆಂಡ್ ಬಂದ್ರು, ಅವ್ರ ತಂಗಿ ಬಂದ್ರು. ಇವತ್ತು ಯಾರೋ ತುಂಬಾ ಸ್ಪೆಷಲ್ ಆಗಿರೋರು ಬರ್ತಾ ಇದ್ದಾರೆ. ಯಾರ ಸ್ಪೆಷಲ್ ಪರ್ಸನ್ ನೀವೇ ಹೇಳಿ. ಧರ್ಮಪತ್ನಿ, ಹೆಂಡತಿ, ನನ್ನ ಮನೆಯ ಗೃಹಿಣಿ, ನನ್ನ ಮಕ್ಕಳ ತಾಯಿ, ನಮ್ಮಮ್ಮನ ಸೊಸೆ. ಸಾಕಲ್ಲ? ಸಾಕಾ? ಪ್ಲೀಸ್ ವೆಲ್ಕಮ್ ಸಂಗೀತಾ, ಗುರುರಾಜ್, ರವಿಶಂಕರ್ ಗೌಡ. ಬಲಗಾಲಿಟ್ಟು ಒಳಗೆಗ. ಥ್ಯಾಂಕ್ ಯು. ಹಾಯ್ ಸಂಗೀತಾ, ಇಟ್ಸ್ ಬೀನ್ ಸೋ ಲಾಂಗ್. ಐ ನೋ. ಎಷ್ಟೊಂದು ವರ್ಷ ಆದ್ಮೇಲೆ ಫೈನಲಿ. ಅಲ್ಲ, ಯು ನಾಟ್ ಗ್ರೋನ್ ಬಿಯಾಂಡ್ ಸ್ಕೂಲ್ ಅನ್ಸುತ್ತಲ್ವಾ? ಇಷ್ಟೇ ಹಂಗೆ ಇದೀರಾ, ಸ್ಕೂಲಲ್ಲಿ ಹೆಂಗಿದ್ರು ಹಂಗೆ ಇದೀರಾ. ಹೈಟು ಹಂಗೆ ಆಗೋಯ್ತು, ವೇಟು ಹಂಗೆ ಆಗೋಯ್ತು. ಸೊ ಇದು ಹೆಂಗೆ ಅಂದ್ರೆ ಎವರ್ ಗ್ರೀನ್ ಕಪಲ್ ತರ ಇದೀರಾ ಇಬ್ರು. ನಾನು ಇಷ್ಟಿದ್ದಾಗ ರವಿಶಂಕರ್ನ ಹೆಂಗ್ ನೋಡಿದ್ನೋ, ಹಿ ಸ್ಟಿಲ್ ಲೈಕ್ ದಟ್. ಸಂಗೀತಾ, ನಾನು ಅಷ್ಟೇ ಕಣೆ. ನಾನು ಚಿಕ್ಕವಳಿದ್ದಾಗ ಹೆಂಗೆ ರವಿನ್ ನೋಡಿದ್ನೋ ಇವತ್ತು ಹಂಗೆ. ನಾನು ಚಿಕ್ಕವನ ಇದ್ದಾಗ ನೀವಿಬ್ರು ಹೆಂಗಿದ್ರು ಹಂಗೇ ಇದ್ದೀರಪ್ಪ. ಅವತ್ತಿಂದ ಬೆಳೆದೇ ಇಲ್ಲ, ನೀವು ಹಂಗೇ ಇದ್ದೀರಾ, ಹಂಗೇ ಇದ್ದೀರಾ. ಬೆಳೀರಿ ಸ್ವಲ್ಪ, ಪ್ಲೀಸ್ ಬೆಳೀರಿ. ನಾನು ಅವಾಗ ಬೆಳಿಬಹುದು. ಕಂಟಿನ್ಯೂ ಮಾಡೋಣ. ಎಲ್ಲ ಬರೀ ಅವ್ರವ್ರು ನೀವು ಲಾಸ್ಟ್ ಎಪಿಸೋಡ್ 2 ಎಪಿಸೋಡ್ ಇಂದ ಚೈತ್ರ ಹೇಳ್ತಿರೋದು ಅದೇ ಮಾತು. ರವಿ ಅಂಕಲ್ ಅಂತ. ಓ ಅಂಕಲ್ ಬೇರೆ. ನಾನು ಹೇಳ್ತೀನಿ, ನೀನು ನನ್ನ ಹೆಂಡತಿ ಆಲ್ಮೋಸ್ಟ್ ಒಂದೇ ಏಜ್. She's older to me. No, she is older to me. No. ಒಂದೊಂದು ವರ್ಷ ಡಿಫ್ರೆನ್ಸ್. ಅದಕ್ಕೆ ಇಬ್ರು ಈ ಅವತಾರ ಆಡ್ತಿದ್ದಾರೆ. ಇದು ಸತ್ಯ, ಯಾರು ಹೇಳಿದ್ದು? ಇದು ಸತ್ಯವಾದ ವಿಷಯ. ಇದು ಸಾಕು. Jealous. ಜಲಸ್. I'm very young. ಓಕೆ. We are very young. So what are you making? ಇವತ್ತು ನಿಮ್ ಸ್ಪೆಷಲ್ ಏನು? ನಮ್ ಸ್ಪೆಷಲ್ ಎಲ್ಲ ತುಂಬಾ ದಿಢೀರ್ ಅಡ್ಗೆಗಳು. ಯಾಕಂದ್ರೆ ನಾವು ಸ್ವಲ್ಪ ಬ್ಯುಸಿ ಇರ್ತೀವಿ, ನಮ್ ಕರೆಕ್ಟ್ ಟೈಮಿಗೆ ನಾವು ಅಡ್ಗೆ ತೋಚೋದಿಲ್ಲ, ಏನು ಸ್ಪೆಷಲ್ ಆಗಿ ಮಾಡೋದನ್ನ ಯೋಚನೆ ಮಾಡಿರಲ್ಲ ಜಾಸ್ತಿ. ಬಟ್ ರವಿ ತುಂಬಾ ಇಷ್ಟ ಇರೋದು 2 ಐಟಮ್. ಒಂದು ಅನ್ನ, ವಿಚ್ ಇಸ್ ಪ್ರಾಣ. ಇನ್ನೊಂದು ಪಕೋಡಗಳು. Okay. ಸೊ ನಾವು ಒಂದು ದಿಢೀರ್ ಒಂದ್ಸಲಿ ಒಂದಿನ ಒಂದ್ ಸಂಡೇ ನಾವೇನ್ ಯೋಚನೆ ಮಾಡಿದ್ವಿ, ವಿ ವಿಲ್ ಟ್ರೈ ಅಂಡ್ ಡೂ ಮಿಕ್ಸ್ ಬೋತ್. ಅಂಡ್ ರೈಸ್ ಪಕೋಡ. ರೈಸ್ ಪಕೋಡ ಆಕ್ಚುಲಿ ಅದ್ ಮಾಡಿದ್ಮೇಲೆ ತಿಂದ್ಮೇಲೆ ಗೊತ್ತಾಯ್ತು ಇಟ್ಸ್ ವೆರಿ ಟೇಸ್ಟಿ. ಸೊ ವಿ ಥಾಟ್ ನಾವ್ ಎಲ್ಲಾರ್ಗು ಅದನ್ನ ಹೇಳ್ಕೊಡೋಣ ಇವತ್ತು ಅಂತ. Okay, so let's see. Rice pakoda. So it's both of your favorite. ಇದು ಫೇವರೇಟ್ ಅಲ್ವಾ? ಸೊ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. Okay. ರೈಸ್ ಪಕೋಡಾಗೆ ಆಬ್ವಿಯಸ್ಲಿ ರೈಸ್ ಬೇಕು, ಮತ್ತೆ ಕಡಲೆ ಹಿಟ್ಟು, ಉಪ್ಪು, ಕೊತ್ತಂಬರಿ ಸೊಪ್ಪು, ಮೊಸರು, ಎಣ್ಣೆ, ಈರುಳ್ಳಿ, ಅರಿಶಿನದ ಪುಡಿ, ಹಚ್ಮೆಣಸಿನ ಪುಡಿ, ಗಾರ್ಲಿಕ್ ಅಂಡ್ ಜಿಂಜರ್ ಪೇಸ್ಟು, ಮೆಣಸಿನಕಾಯಿ, ಓಮದ್ ಕಾಳು, ಮತ್ತೆ ಪುದೀನ. ಓಕೆ. ಸೊ ಇವಾಗ ಇದನ್ನ ಶುರು ಮಾಡೋಣ. ಎಸ್. ಓಕೆ. ಫಸ್ಟ್ ನಾವು ಅನ್ನ ಒಂದು ಬೌಲಲ್ಲಿ ಹಾಕೊಂಡು ಅದನ್ನ ಒಂಚೂರು ಮ್ಯಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ರವಿ? ಪಾರ್ಟಿಸಿಪೇಟ್ ಮಾಡ್ಬೇಕು. ನಾನು ನೋಡ್ಬಿಟ್ಟು ಹೇಳ್ದೆ ಅಲ್ಲ, ಫಸ್ಟ್ ಈಗ ಅನ್ನ ಅಂತ ಹೇಳಿದ್ಮೇಲೆ ಅನ್ನ ವಿಷಯಕ್ಕೆ ಬಂದೆ. ಚೈತ್ರ, ನನ್ಗೆ ಅನ್ನ ಅಂದ್ರೆ ಪ್ರಾಣ, ತುಂಬಾ ಇಷ್ಟ ನನಗೆ. ಬಟ್ ಏನ್ ಮಾಡೋದು, ನಾವಿರೋ ಫೀಲ್ಡ್ ಅಲ್ಲಿ ಅನ್ನ ಜಾಸ್ತಿ ತಿಂದ್ರೆ ನಿನಗೆ ಗೊತ್ತದು. ಅನ್ನ ಪಂಚಪ್ರಾಣ. ಓಕೆ. ರಣಧೀರ ಮೂವಿ ಪಂಚಪ್ರಾಣ ಎದಕ್ಕೆ? ಖುಷ್ಬು. ರಣಧೀರ ಮೂವಿ ಪಂಚಪ್ರಾಣ ಯಾಕೆ ಅಂತಂದ್ರೆ, ಇವತ್ತು ನಾನು ರವಿ ಸರ್ಗೆ ಎಷ್ಟೋ ಸರಿ ಹೇಳಿದ್ದೀನಿ, ಸರ್ ನನಗೆ ಲವ್ ಅಂತ ಕಲ್ಸ್ಕೊಟ್ಟಿದ್ದೆ ನೀವು ಸರ್, ನಮ್ಗೆ ಗೊತ್ತೇ ಇರಲ್ಲ ಲವ್ ಎಲ್ಲ ಅಂತ. ಪ್ರೀತಿ ಅಂದ್ರೇನು, ಲವ್ ಅಂದ್ರೇನು, ಲವ್ ಲೆಟರ್ ಹೆಂಗ್ ಕೊಡ್ಬೇಕು, ಯಾವ ಹುಡುಗಿನ ನೋಡಿದ್ರೆ ಯಾವ ತರ ಇಂಪ್ರೆಸ್ ಮಾಡ್ಬೇಕು ಅನ್ನೋದೆಲ್ಲ ಅವರಿಂದನೇ ಅದು ಶುರು. ಯಾಕಂದ್ರೆ ಅವ್ರ ಮೂವೀಸ್ಗಳು ಅಂದ್ರೆ ನಮ್ಗೆ ಅಷ್ಟಿಷ್ಟ. ಸೊ ಕಾಲೇಜಲ್ಲಿ ಇದ್ದಾಗ ರಣಧೀರ ಎಷ್ಟು ಸರಿ ನೋಡಿರ್ಬೋದು? ಒಂದು ಅಂದಾಜು 26 times. 27. ಮೊನ್ನೆ ಇನ್ನೊಂದ್ಸಲಿ ನೋಡಿದ್ದ. ಇಲ್ಲ ಅದೆಲ್ಲ ಅವಾಗ್ಲೇ ಥಿಯೇಟ್ರಲ್ಲೇ ರಿಲೀಸ್ ಆದಾಗ್ಲೇ ಕಾಲೇಜಿಂದ ಕರೆಕ್ಟಾ ನಮ್ ಕಿಟಕಿ ಹತ್ರ ನೋಡಿದಾಗ, ಮಂಡ್ಯ ಗುರುಶ್ರೀ ಥಿಯೇಟರ್ ಎದುರುಗಡೆ PS ಕಾಲೇಜ್ ನಾವು ಓದಿದ್ದು. ಹಿಂಗ್ ನೋಡಿದಾಗ ಕರೆಕ್ಟಾಗಿ ಟಿಕೆಟ್ ಕೌಂಟರ್ ಓಪನ್ ಆಗ್ತಿದ್ದಂಗೆ ಅಂದ್ರೆ ಶಿಲ್ಪಿ ಅಷ್ಟೆಲ್ಲ ರೆಡಿ ಅಲರ್ಟ್ ಅಂತ ಹೋಗ್ತಾ ಇದ್ವಿ. ಗೇಟ್ ಓಪನ್ ಕೊನೆಗೆ ನಮ್ಮ ರಣಧೀರ 100 days ಹತ್ತತ್ರ ಬರೋವರೆಗೂ ನಾವು ಅವಾಗ ಹಿಂಗ್ ಹೋಗೋದು 27 times ನಾನು ನೋಡಿರೋದು. ಪ್ರಿನ್ಸಿಪಾಲ್ರಿಗೆ ಗೊತ್ತಾಗಿ ಆ ಗೇಟನ್ನೇ ಕ್ಲೋಸ್ ಮಾಡಿಸಿ ದೊಡ್ಡ ಕಾಂಪೌಂಡ್ ಮಾಡಿಸ್ಬಿಟ್ರು. ಅದನ್ನ ಆ ಕಡೆ ಪೆಟ್ರೋಲ್ ಬಂಕ್ ಹತ್ರ ಇನ್ನೊಂದು ಗೇಟ್ ಇದೆ, ಆ ಕಡೆ ಓಪನ್ ಮಾಡಿದ್ರು. ಸೊ ಕಾಲೇಜಲ್ಲಿ ಕಾಂಪೌಂಡ್ ಯಾಕೆ ಕಟ್ಟಿದ್ರು ಅಂದ್ರೆ ರವಿಶಂಕರ್ ಅಂಡ್ ಫ್ರೆಂಡ್ಸ್ ಕೋ. ಅಲ್ಲ, ಆ ಪಿಕ್ಚರ್ ನೋಡ್ ಬಂದಾದ್ಮೇಲಂತೂ ಯಾರನ್ನ ನೋಡಿದ್ರು ಖುಷ್ಬು ತರ ಕಾಣಿಸೋರು ನನಗೆ.
ಬೆಳಗ್ಗೆ ಅದು ಕಾರ್ಪೊರೇಷನ್ ಇವಳು ಯಾರೋ ಕಸ ಕೊಡ್ತಾರೆ, ಯಾಕೋ ಖುಷ್ಬು ತರ ಕಾಣಿಸ್ತಾ ಇರಲ್ಲ ಇವಳು. ಅವಾಗ ಏಜ್ ಅಂತದ್ದು ನಮ್ಗೆ ಆವಾಗ ಸೊ ಕೊನೆಗೆ ಖುಷ್ಬು ತರ ಕಾಣ್ತಾಳೆ ಯಾರ್ ಕಾಣ್ತಾರೆ ಅಂತ ಹುಡ್ಕಿ ಖುಷ್ಬು ತರ ಕಾಣ ಅಂತ ಹುಡುಗಿನೇ ಮದ್ವೆ ಆಗ್ಬಿಟ್ರಲ್ಲ. ಪ್ಲೀಸ್ ಹೂ ಅನ್ನು. ಕಾಮನ ಬಿಲ್ಲು ಸರಿತಾ ಅಂತ ಸರಿತಾ ಅಂತ ಕರೆಯೋದು ಆಕ್ಚುಲಿ. ನಾನಲ್ಲ, ಈವನ್ ವಿಷ್ಣು ಸರ್ ಹಂಗೆ ಸರಿತಾ ಅಂತ ಯಾವತ್ತೂ ನನಗೆ ಸಂಗೀತ ಅಂದಿಲ್ಲ ಅವರು, ಸರಿತಾ ಅಂತಾನೆ ಕರೀತಾ ಇದ್ರು. ಒಂದ್ಸರಿ ಸರಿತಾ ಅವ್ರನ್ನ ಕರೆದು ಮೀಟು ಮಾಡ್ಸಿದ್ರು, ಮಾಡಿಸಿದ್ರು. ಹೌದು. ಇಂತರನೇ ಒಬ್ಳಿದಾಳು ನಾನು ಕರೆಸ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಕರೆಸಿ ಇಬ್ರು ಅಕ್ಕಪಕ್ಕ ಕೂರಿಸಿದ್ರೆ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾರ ಮನೆ ಕರ್ಕೊಂಡು ಹೋಗೋದು ಅಂತ. ನಾನ್ ಕಾಲೇಜಲ್ಲಿ ಇದ್ದೆ, ಫೋನ್ ಮಾಡ್ಬಿಟ್ಟು ಹಾ ಎಲ್ಲಿದ್ಯಾ ಅಂದ್ರು. ಅಂಕಲ್ ಕಾಲೇಜಲ್ಲಿ ಇದ್ದೀನಿ, ನಿಮ್ಮ ಅಕ್ಕ ಬಂದಿದ್ದಾರೆ ಬಾ ಇಲ್ಲಿ ಅಂತ. ನಾನು ಯಾರು, ನನಗೆ ಅಕ್ಕ ಇಲ್ಲ ಅಂಕಲ್ ಅಂದೆ ನಾನು. ಇಲ್ಲ ನೀನು ಈ ಸದ್ಯ ಬಂಕ್ ಮಾಡಿಸಿ ಕಳ್ಸಿದ್ರು ನನ್ನ. ಅಂಡ್ ದೆನ್ ಈ ಸೆಟ್ ನೋಡಿ ನಿಮ್ಮ ಅಕ್ಕ ಒಳಗೆ ಕೂತಿದ್ದಾರೆ ಅಂತ. ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಹಾಗೆ ನಂಗೆ ರಾಜ್ಕುಮಾರ್ ತರ ಫೀಲಿಂಗ್. ಸಮ್ಮು ಇಟ್ ಟೇಕ್ಸ್ ಕ್ರೆಡಿಟ್. ಅನ್ನಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು, ಇನ್ನೊಂದು ಚೂರು ಹಾಕ್ತೀನಿ ಯಾವ್ದಕ್ಕೂ ಇರ್ಲಿ. ಅದಾದ್ಮೇಲೆ ತುಂಬಾ ಸಿಂಪಲ್ ಏನಂದ್ರೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ರುಚಿಗೆ ತಕ್ಕಷ್ಟು. ಒಂದ್ ಸ್ವಲ್ಪ ಪುದೀನ ಸಾಕಾ? ಸಾಕು. ಒಂದ್ 2 ಟೀ ಸ್ಪೂನ್ ಅಷ್ಟು, ಎಸ್. ಒಂದ್ 1/4 ಟೀ ಸ್ಪೂನ್ ಅಷ್ಟು ಓಂಕಾಳು ಸಾಕು, ಜಾಸ್ತಿ ಆದ್ರೆ ಕಹಿ ಆಗ್ಬಿಡುತ್ತೆ. ಆಮೇಲೆ ಹಸಿಮೆಣಸಿನ್ಕಾಯಿ. ಓಕೆ, ಸಾಕಾ? ಸಾಕು. ಒಂದ್ 2 ಟೀ ಸ್ಪೂನ್ ಅಷ್ಟು. ಆಮೇಲೆ ಒಂಚೂರು ಅಚ್ಚ ಖಾರದ ಪುಡಿ ಸ್ವಲ್ಪ. ಒಂದ್ ಅರ್ಧ. ಎಷ್ಟು ಹಾಕ್ಬೇಕು? 1 ಟೀ ಸ್ಪೂನ್ ಸಾಕಲ್ಲ? ಹಾ ಸಾಕು. ಸೊ ನಾವೀಗ ಗ್ಯಾಪ್ ಅಲ್ಲಿ ಈ ಬ್ರೆಡ್ ಮೇಲೆ ಆಲೂ ಹಾಕ್ತಾ ಇದೀರಾ ನೀವು? ಎಸ್. ಸೊ ಆ ಕಟ್ ಮಾಡ್ಕೊಂಡಿರೋ ಬ್ರೆಡ್ ಮೇಲೆ ಈ ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಮ್ಯಾಶ್ಡ್ ಆಲೂದು, ಓಕೆ. ಸೊ ಅದನ್ನ ಹಾಕೊಳ್ಳಿ. ನಾನೇನೋ ನೀವು ಇಡ್ಲಿ ಅಂದ ತಕ್ಷಣ ಸ್ಟೀಮ್ ಮಾಡ್ತೀರಾ ಅಂತಲ್ಲ ಅನ್ಕೊಂಡೆ. ಮಾಡ್ತೀನಿ ಸ್ಟೀಮ್ ನೋಡಿ. ಓಕೆ, ಸೊ ಇದನ್ನ ರೆಡಿ ಮಾಡ್ಕೊಳ್ಳಿ ನಮ್ಮ ಪಲ್ಲವಿ. ಆ ಗ್ಯಾಪ್ ಅಲ್ಲಿ ವಾಪಸ್ ಮೊಬೈಲ್ ಫೋನ್ಗೆ ಬರೋಣ. ನಿಮ್ಮ ಮೊಬೈಲ್ ಕತೆ ಗೊತ್ತಾಗಿದೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಮೋಹಿನಿ ಅಂತ ಒಂದು ಸಿನಿಮಾ ಆಮೇಲೆ ನಾನು ಅವಾಗ್ಲಿಂದನೂ ಸ್ವಲ್ಪ ಜಾಸ್ತಿ ಅಂದ್ರೆ ತರಲೆ ಜಾಸ್ತಿ. ಫೋನ್ ಬಂದಾಗ ನಾನು ಯಾರು ಅಂತೆಲ್ಲ ಹೇಳ್ಬಿಟ್ಟಿದೀನಿ ಆಯ್ತಾ. ಹೇಳಿದ್ರೆ ಅದು ಇಮಿಡಿಯೇಟ್ ಅಲ್ಲಿಂದ ಫಾರ್ವರ್ಡ್ ಆಗಿದೆ ಫುಲ್. ಒನ್ ಮೋರ್ ಟೇಕ್ ಕೊಡಿ ನೋಡೋಣ, ನನಗೂ ಆ ಫೀಲಿಂಗ್ ಬರ್ತದೆ. ಹೇಳಿ. ನೀವು ಫೋನ್ ಮಾಡಿ ಒಂದ್ಸತಿ. ಫೋನ್ ಕು 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 ಟ್ರಿಂಗ್ 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 ಟ್ರಿಂಗ್. ಹಲೋ, ಯಾರ್ ಮಾತಾಡ್ತಿರೋದು? ಕನ್ಫರ್ಮ್ ದೆವ್ವಾನೆ ನೀವು ಅಲ್ವಾ? ಕಂಗ್ರಾಚುಲೇಷನ್. ಸೊ ಹಂಗೆಲ್ಲ ಆಯ್ತು. ಅವಾಗ ನಾವು ಸ್ವಲ್ಪ ಫನ್ನಿ ಅಂತಾನೆ ಮಾಡಿದ್ವಿ. ಅವತ್ತು ಫೋನ್ ಮಾಡಿದಾಗ ಎಲ್ಲರಿಗೂ ಫನ್ನಿ, ಎಲ್ಲರೂ ಬಿದ್ದು ನಗಾಡಿದ್ವಿ. ಹೆಂಗೆ ಎಲ್ಲರಿಗೂ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಸಿಕ್ತು. ಆಮೇಲೆ ಎಂಟರ್ಟೈನ್ಮೆಂಟ್ ಲೈಫ್. ಕಾಲ್ ಹೆಂಗ್ ಬಂತು ಅಂದ್ರೆ ರಾತ್ರಿ ಮಲ್ಗೋ ಆಗಿಲ್ಲ, ಬೆಳಿಗ್ಗೆ ಏಳೋ ಆಗಿಲ್ಲ. ಫುಲ್ ನೀವು ಮಿಸ್ಟ್ರಿನ ಕ್ರಿಯೇಟ್ ಮಾಡಕ್ ಹೋಗಿ ನಿಮ್ ಲೈಫ್ ಅನ್ನ ಟ್ರಾಜಿಡಿ ಮಾಡ್ಕೊಂಡ್ರಿ ಅಂತ ಹೇಳಿ. ಹೌದು, ಟ್ರಾಜಿಕ್ ಎಂಡಿಂಗ್ ಅದು. ವೆರಿ ಟ್ರಾಜಿಕ್. ಇಡ್ಲಿಗೆ ಒಂದು ಪ್ಲಂಪಿನೆಸ್ ಬರ್ಬೇಕಂದ್ರೆ ಆ ಮೊಸರು ಹಾಕಿದ್ರೆ ಬೇಕೇ ಬೇಕು. ಓಕೆ, ಸೊ ಈ ಪಲ್ಲವಿ ತರ ಪ್ಲಂಪಿ ಆಗಿರ್ಬೇಕು ಅಂದ್ರೆ ಇಡ್ಲಿಗೆ ಮೊಸರು ಹಾಕ್ಬೇಕು. ಹೌದು, ಕರೆಕ್ಟ್. ಇಲ್ಲಿದ್ರೆ ಶೀತಲ್ ಅಂಡ್ ಶ್ರುತಿ ತರ ಇರುತ್ತೆ. ಅದೇ ಹೋಗಿರತ್ತೆ. ಇವಾಗ ನಾವು ಸ್ವಲ್ಪ ಹೇಳ್ಬೋದು ಆ ತರ ಅಲ್ವಾ. ಇದು ಚೂರ್ ಸಾಕಾ? ಇಲ್ಲ ಸ್ವಲ್ಪ ಇದು ಸ್ಪೂನ್ ನೀವು ತುಂಬಾ ಚಿಕ್ಕದ್ ಕೊಟ್ಟಿದ್ದೀರಾ. ಇದನ್ನೇ ಬಗ್ಸ್ಬಿಡೋಣ? ಬೇಡ. ಒಂದು ಅರ್ಧ ಕಪ್ ಮೊಸರು ಅಂತ ಇಟ್ಕೊಳ್ಳೋಣ. ಹಾ, ಓಕೆ ಅಲ್ವಾ?
ನೆಕ್ಸ್ಟ್ ಟೈಮ್ ತುಂಬಾ ಚಿಕ್ಕ ಸ್ಪೂನ್ ಕೊಟ್ರಿ ಅಂತ ಬೈಸ್ಕೋಬಾರ್ದು ಅಂತ 2 ಸೈಜಸ್. ನಿಮ್ಗೆ ಯಾವ್ದು ಬೇಕು? ಯಾವ್ದು ಇದೆ ಕೊಡಿ. ಅಚ್ಚಾವ್. ಇದಕ್ಕೊಂಚೂರು ಉಪ್ಪು. ಓಕೆ. ಮೊಸರಿಗೆ ಒಂಚೂರು ಉಪ್ಪು ಹಾಕೊಂಡು ಆಮೇಲೆ ಹೇಳಿದ್ನಲ್ಲ ಸಕ್ಕರೆ ನಂಗೆ ಇಷ್ಟ. ಒಂಚೂರು ಸಕ್ಕರೆ ಹಾಕೊಳ್ಳಿ. ಆಮೇಲೆ ಬೇಗ ಅರಶಿನ ಇದ್ಬೇಡಿ. ಆಲ್ಸೋ ಹೇಳ್ತಾರೆ ಸಕ್ಕರೆ ಹಾಕಿದ್ರೆ ಕ್ಲೀನಾಗಿ ಸ್ಟೀಮ್ ಆಗತ್ತಂತೆ, ಇನ್ನು ಮೇಲ್ ಬರುತ್ತಂತೆ. ಓಕೆ, ಇದು ನಂಗೆ ಗೊತ್ತಿರ್ಲಿಲ್ಲ. ಗೊತ್ತಾಯ್ತು. ಸೊ ಈಗ ಅಲ್ಲಿ ರೆಡಿ ಆಗಿದೆ. ಓಕೆ. ಈ ಮಾಡ್ಕೊಂಡಿರೋ ಈ ಸ್ಟಫಿಂಗ್ ಅನ್ನ ಇದ್ದಾರೆ. ಉಲ್ಟಾ ಇಡ್ಬೇಕು. ಹೌದೌದು. ಓಕೆ ಓಕೆ. ಓ ಅಂದ್ರೆ ಇದು ಇಡ್ಲಿ ಅಥವಾ ಇಡ್ಲಿ ತರ ಕಾಣಿಸುತ್ತೆ ಅಂತಲ್ಲ, ನೋಡಿ ಇವಾಗ ಕಾಣಿಸೋ ತರ ಮಾಡ್ತೀವಿ. ಸೊ ಈಗ ಈ ಮಾಡ್ಕೊಂಡಿರೋ ಮೊಸರನ್ನ ವಾವ್, ಅದ್ರ ಮೇಲೆ ಹಾಕ್ಬೇಕಾ? ಹೌದು. ವೆರಿ ಇಂಟ್ರೆಸ್ಟಿಂಗ್. ಫಸ್ಟ್ ಟೈಮು ಬ್ರೆಡ್ ಮೇಲೆ ಮೊಸರು, ಬ್ರೆಡ್ ಕೆಳಗೆ ಆಲೂಗೆಡ್ಡೆ ನೋಡ್ತಾ ಇರೋದು ನಾನು. ಒಂದು ಇದು ಲಿಡ್ ಕೊಡಿ ಮುಚ್ಚಕ್ಕೆ. ಖಂಡಿತ. ಇಲ್ಲೇ ಇದೆ. ಅಲ್ಲೇ ಇದೆಯಾ? ಇದನ್ನ ಲೋ ಅಷ್ಟೇ, ಇದನ್ನ ಲೋ ಫ್ಲೇಮ್ ಅಲ್ಲಿ ಒಂದು 5 minutes ಇದು ಸ್ಟೀಮ್ ಮಾಡಕ್ಕೆ ಬಿಡೋಣ. ಓಕೆ. ಒಂದ್ ಸೈಡ್ ಅಲ್ಲಿ ನಮ್ಮ ಬ್ರೆಡ್ ಇಡ್ಲಿ ಸಿಮ್ ಅಲ್ಲಿ ಬೇಯ್ತಾ ಇದೆ. ಇವಾಗ ಮುಂದೆ ಏನ್ ಮಾಡ್ಬೇಕು? ಒಂದು ಇದು ಕೊಡಿ, ಪ್ಯಾನ್ ತರ ಚಿಕ್ಕದು ಒಗ್ಗರಣೆ ಹಾಕೊಳ್ಳಕ್ಕೆ. ಓ, ಹಿಯರ್ ಇಟ್ ಇಸ್. ಓಕೆ. ಸೊ ಇದಕ್ಕೆ ಇವಾಗ 1 ಟೀಸ್ಪೂನ್ ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ ಹಾಕ್ಬೇಕು. ಭದ್ರಾ, ನಿಮಗೆ ಗ್ಲೌಸ್ ಬೇಕಾ ಬೈ ಎನಿ ಚಾನ್ಸ್? ಸಿಕ್ಕಲ್ ಎಲ್ಲಾದ್ರೂ ಕೈಗೆ ಸಿಪ್ಕೊಂಡ್ಬಿಟ್ಟು ನೀವು? ಇಲ್ಲ ಇಲ್ಲ ಹಾಗೆ ಇದಕ್ಕೆ ಆಯ್ತಾ. ಎಣ್ಣೆ ಕಾದ್ಮೇಲೆ ಸಾಸಿವೆ ಕಾದಿದೆಯಾ ಶೀತಲ್? ಕೈ ಇಟ್ಟು ನೋಡ್ಬೇಡಮ್ಮ. 1 ಟೀಸ್ಪೂನ್ ಸಾಸಿವೆ. ಶೀತಲ್ ತರ ಚಟಪಟ ಚಟಪಟ ಅನ್ಬೇಕದು. ಕರೆಕ್ಟ್. ಅಂತಾರನ ಪಟ 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 ಪಟ. ಹೌದು, ಪಟಪಟ ಶ್ರುತಿ ಅಲ್ವಾ ನೀವು? ಪಟಾಕಿ ಶ್ರುತಿ. ಎಸ್, ಬರ್ತದೆ ಇವಾಗ ಶಬ್ದ. ಅಯ್ಯೋ ದೇವರೇ, ಓ ಅಷ್ಟೆಲ್ಲ ಡೆಲಿಕೇಟ್ ಡಾರ್ಲಿಂಗ್ ಆಗ್ಬೇಡ. ಸೊ ಇದಕ್ಕಿವಾಗ ಕರ್ಬೇವು ಸೊಪ್ಪು. ಓಕೆ. ಡಾರ್ಲಿಂಗ್ ಆಗ್ಬೇಡ ಅಂತ ನನಗೆ ಅವಳು ಬರುತ್ತಾ ಇದ್ದಾಳೆ. ಆಮೇಲೆ ಆಫ್ ಮಾಡ್ಕೊಂಡು ಇಲ್ಲ ಒಂಚೂರು ಇದು ಒಂಚೂರು ನೀರ್ ಹಾಕೊಳ್ಳೋಣ.